ಏನೇ ಬರಲಿ ಅದಕ್ಕಾಗಿ ಹೋರಾಟ, ತನಕ ಹೋರಾಟ ಬೇಕೇ ಬೇಕು, ಬೇಕೇ ಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಗೆ, ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ಗೆ. ಎಲ್ಲರಿಗೂ ನಮಸ್ಕಾರ. ಏನು ಈ ದಿವಸ ಇಂಥ ಒಂದು ದುಸ್ಥಿತಿಯಲ್ಲಿ ನಮ್ಮ ಇಂಥ ಪೌರ ಕಾರ್ಮಿಕರು ಇವತ್ತು ನಮ್ಮ ನಗರಕ್ಕೆ ಅವರು ಕ್ಲೀನ್ ಮಾಡದೆ ಹೋದರೆ, ಅವರು ಬಂದು ಸ್ವಚ್ಛತೆನೇ ಮಾಡದೆ ಹೋದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಎಷ್ಟೋ ಜನ ಆರೋಗ್ಯವನ್ನು ಕಳ್ಕೊಂಡು ಆಸ್ಪತ್ರೆ ಸೇರಬೇಕಾಗ್ತದೆ. ಒಂದು ಇಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರಗಳು ಯಾವ್ಯಾವುದಕ್ಕೂ ಬೇರೆ ಬೇರೆ ಇದಕ್ಕೆಲ್ಲ ಎಷ್ಟೊಂದು ಯೋಜನೆಗಳು, ಫ್ರೀ ಗ್ಯಾರಂಟಿಗಳು ಅವು ಇವಂತೆಲ್ಲ ಕೊಡ್ತಾರೆ. ಅದರ ಬದಲು ಇಂಥ ಒಂದು ಸ್ವಚ್ಛತೆ ಮಾಡುವಂಥ ಒಂದು ನಮ್ಮ ಪೌರ ಕಾರ್ಮಿಕರಿಗೆ ಒಂದು ಅವರ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಇವತ್ತು ಅವರು ಸ್ಟ್ರೈಕ್ ಮಾಡಿ ಇವತ್ತು ನಿಮಗೆ ಸರ್ಕಾರಕ್ಕೆ ಗಮನ ತರಿಸ್ಬೇಕಂತ ಅವಶ್ಯಕತೆ ಬಂದಿದೆ. ನೋಡಿ, ಇವತ್ತು ನಮ್ಮ ರಾಷ್ಟ್ರ ನಾಯಕರು, ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಇವತ್ತು ಪೌರ ಕಾರ್ಮಿಕರನ್ನು ಮನೆಗೆ ಕರೆದು ಅವರಿಗೆ ಪಾದಪೂಜೆನ ಮಾಡಿದಂಥ ಇದನ್ನ ತಾವೆಲ್ಲ ನೋಡಿದ್ದೀರಿ. ಇದೇನು ಸುಳ್ಳಲ್ಲ, ಇದೇನಲ್ಲ. ಇವತ್ತು ಅಂಥ ಒಬ್ಬ ಪ್ರಧಾನಿಯವರು ನಮ್ಮ ಪೌರ ಕಾರ್ಮಿಕರನ್ನು ಮನೆಗೆ ಕರೆಸಿ ಅವರು ಪಾದಪೂಜೆನ ಮಾಡಿ ಅಂಥ ಸಂದರ್ಭದಲ್ಲಿ ಮಾಡಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಂಥ ವ್ಯಕ್ತಿಗಳನ್ನ ಇವತ್ತು ಬೀದಿಯಲ್ಲಿ ಕೂತು ಇದು ಪುರಸಭೆ ಮುಂದೆ ಕೂತು ಇವತ್ತು ಒಂದು ಸ್ಟ್ರೈಕ್ ಮಾಡುವಂಥ ಒಂದು ಸನ್ನಿವೇಶ ತಂದು ಮಡಗಿದ್ದಾರೆ. ದಯಮಾಡಿ ಇನ್ನು ಮುಂದೆ ಆದರೂ ಇವತ್ತು ಎಲ್ಲ ಕಡೆ ಸ್ಟ್ರೈಕ್ ನಡೀತಾ ಇದೆ ಅಂದ್ಕೊಂಡಿದ್ದೀನಿ. ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕದಲ್ಲಿ ಸ್ಟ್ರೈಕ್ ನಡೀತಾ ಇದೆ. ಇವತ್ತು ಸರ್ಕಾರಕ್ಕೆ ನಾವೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಮ್ಮ ಮಾಜಿ ಮಂತ್ರಿಗಳಾದ ನಾರಾಯಣಗೌಡರ ಪರವಾಗಿ, ನಮ್ಮ BJP ಪಕ್ಷದ ಪರವಾಗಿ, ನಾನೊಬ್ಬ BJP ತಾಲೂಕು ಅಧ್ಯಕ್ಷನ ಪರವಾಗಿ ಹಾಗೆ ನಾನು ಇವತ್ತು ಇವರ ಪರವಾಗಿ ನಾನು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ಇಂಥ ಒಂದು ಪೌರ ಕಾರ್ಮಿಕರಿಗೆ ಇಂಥ ಒಂದು ನಮ್ಮ ಆರೋಗ್ಯ ನೋಡ್ಕೊಳ್ಳುವಂಥ ಒಂದು ಪೌರ ಕಾರ್ಮಿಕರು ಅಂದರೆ ನಮ್ಮ ದೇವರು ಅಂದರೆ ತಪ್ಪಾಗಲಾರ್ದು. ಇವರು ನಮ್ಮ ದೇವರಿದ್ದಂಗೆ. ಇಂಥ ಒಂದು ಸಮಾಜಕ್ಕೆ, ಇಂಥ ಒಬ್ಬ ವ್ಯಕ್ತಿಗಳಿಗೆ ನೀವು ಯಾವುದೇ ಮೀನಾಮೀಸ ನೋಡದೆ ಇದನ್ನು ನೋಡಿದ ತಕ್ಷಣ ಅವರಿಗೆ ಇಟ್ಟಿರುವಂಥ ಬೇಡಿಕೆಗಳನ್ನ ಪರಿಶೀಲಿಸಿ ಆದಷ್ಟು ಕೊಡೋದ್ರಲ್ಲಿ ನಿಮಗೆ ಏನು ಅನ್ಯಾಯ ಆಗೋದಿಲ್ಲ. ಅವರು ತುಂಬ ನಮ್ಮ ಮನೆ ಹತ್ರ ಇರುವಂಥ ಎಲ್ಲ ಸ್ವಚ್ಛತೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಿಂದ ದಯಮಾಡಿ ಅವರಿಗೆ ಇಟ್ಟಿರುವಂಥ 5 ಬೇಡಿಕೆಗಳನ್ನು ಇವತ್ತು ಸರ್ಕಾರದವರು ಈಡೇರಿಸಬೇಕು. ಅವರ ಒಂದು ಕುಟುಂಬಕ್ಕೆ ತಾವು ಭದ್ರರಾಗಿ ನಿಂತ್ಕೋಬೇಕು ಅಂತ ಸರ್ಕಾರದವರು ಅಂತ ಹೇಳಿ ಈ ಒಂದು ಇದಕ್ಕೆ ನಾವು ಬಂದು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ಇವ್ರ ಜೊತೆ ಯಾವತ್ತೂ ಇರ್ತೀವಿ. ನಿಜವಾಗ್ಲೂ ಸರ್ಕಾರ ಇಲ್ಲದೆ ಹೋಗಲಿ, ಯಾವತ್ತೂ ನಾವು ಇಂಥ ವ್ಯಕ್ತಿಗಳ ಜೊತೆ ನಾವೆಲ್ಲ ಇರ್ತೀವಿ ಅಂತ ಹೇಳ್ತಾ ಇವ್ರಿಗೆಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಇವ್ರಿಗೆ ಆಯುಷ ಆರೋಗ್ಯವನ್ನು ಕೊಡಲಿ. ಯಾಕೆಂದರೆ ಇವರು ಚೆನ್ನಾಗಿದ್ದರೆ ನಮ್ಮ ದೇಶವನ್ನು ಚೆನ್ನಾಗಿಡ್ತಾರೆ, ನಮ್ಮ ನಗರವನ್ನು ಚೆನ್ನಾಗಿಡ್ತಾರೆ. ಅದರಿಂದ ಇವರೆಲ್ಲರಿಗೂ ಒಳ್ಳೇದಾಗಲಿ. ನಿಮ್ಮೆಲ್ಲರ ಜೊತೆ ನಾವು ಇರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಬಂದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.